ಏನ್ ಗುರು ನೀವು ಸೂಪರ್ ಫಾಸ್ಟು. ಮಧ್ಯರಾತ್ರಿ ಡೆಲಿವರಿ ಕೊಡ್ತೀರಾ? ಎಲೆ 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 ಇವಾಗ ಏನಂತೀಯ ಬಾಮೈತಾ? ನೀನೇ ನಿಜವಾದ ಪ್ರೇಮಿ ಅಂತೀನಿ. ಕರೆಕ್ಟ್. ಅಂತೂ ಕಾಪಾಡ್ಕೊಂಬಿಟ್ಟೆ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಇವಾಗ ನನ್ನ ಪ್ರೀತಿ ತಣ್ಣಗಿರುತ್ತೆ. ಇದು ಯಾಕೋ ಓವರಲ್ಲೇ ಓವರ್ ಅನ್ನಿಸ್ತಿಲ್ವ? ಇಲ್ಲೇ ಇದ್ರೆ ನನ್ನ ತಲೆ ಬಿಸಿ ಮಾಡ್ಬಿಡ್ತಾನೆ. ಫುಲ್ಲು ಡ್ರೀಮಲ್ಲ ಅವನೇ. ಹೋಗಿ ಬಾ. ಬಾಯ್. ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ. ಜೂನ್ಗೇನು ಮಾಡೋದು ಬೇರೆ ಕೆಲಸನೇ ಇಲ್ವಾ? ಹಲೋ ಹಲೋ ದಿವ್ಯಾ, ಏನು ಮಾಡ್ತಿದ್ದೀರಾ? ನಿದ್ದೆ ಅಂತೂ ಮಾಡ್ತಿರಲ್ಲ, ಅದು ನನಗೂ ಚೆನ್ನಾಗಿ ಗೊತ್ತು. ಬಂದಿರಲಿಲ್ಲ. ಎಸ್ ಎಸ್, ನನಗೆ ಗೊತ್ತಿತ್ತು. ನನ್ನ ಹಾರ್ಟ್ ನಿಮ್ಮ ಬಗ್ಗೆ ಯಾವತ್ತೂ ತಪ್ಪಾಗಿ ಹೇಳಲ್ಲ. ಯಾಕೆ ಹೇಳಿ? ಯಾಕೆ? ನನ್ನ ಹಾರ್ಟಲ್ಲಿರೋದು ನೀವೇ ಅಲ್ವಾ. ನೀವು ಕೊಟ್ಟಿರೋ ಗಿಫ್ಟ್ ಬಗ್ಗೆ ಏನು ಹೇಳೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ದಿವ್ಯಾ, ಕೋಟಿ ಕೋಟಿ ಕೊಟ್ಟರು ಈ ಥರ ಗಿಫ್ಟ್ ಸಿಗಲ್ಲ. ಹಾರ್ಟಲ್ಲಿರೋರೇ ಕೊಡೋ ಗಿಫ್ಟ್ಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಇಂಥ ಒಳ್ಳೆ ಕ್ರಾಫ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅಂದಂಗೆ ನಾನು ಕೊಟ್ಟಿರೋ ಗಿಫ್ಟ್ ನೋಡಿದ್ರಾ? ಅದು ಒಂದು ಗಿಫ್ಟಾ? ನೋಡಿದೆ. ಮತ್ತೆ ನೀವು ಅದ್ರ ಬಗ್ಗೆ ಏನು ಹೇಳೇ ಇಲ್ಲ. ಯಾಕೆ? ಇಷ್ಟ ಆಗಲಿಲ್ವಾ? ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನೀವು ಕೊಟ್ಟಿರೋ ಗಿಫ್ಟ್ ರೇಂಜ್ಗೆಲ್ಲ ಏನೂ ಇಲ್ಲ ಬಿಡಿ. ಆದರೆ ಅದನ್ನು ನನ್ನ ಕೈಯಾರೆ ಮಾಡಿದೆ. ಆವಾಗಲೇ ಹೇಳಿದ್ನಲ್ಲ, ಅದರಲ್ಲೂ ಒಂದು ಮೀನಿಂಗ್ ಇದೆ. ಅದನ್ನು ನೀವು ಫೈಂಡ್ ಔಟ್ ಮಾಡಿದ್ರಾ? ಮೀನಿಂಗಾ? ಅದನ್ನು ನಿಮ್ಮ ಬಾಯಿಂದಾನೇ ಕೇಳಬೇಕು ಅಂತ ನನಗೆ ಆಸೆ. ಅದೇನು ಅಂತ ಹೇಳ್ತೀರಾ? ಯೂಸ್ಲೆಸ್ ಗಿಫ್ಟಲ್ಲಿ ಮೀನಿಂಗ್ ಬೇರೆನಾ? ಛೇ. ಹಲೋ ದಿವ್ಯಾ ಅವರೇ, ಕೇಳ್ತಿದ್ಯಾ? ಕೇಳಿಸ್ತಿದೆ. ಸಾರಿ, ಅಮ್ಮ ಬಂದರು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಓಹ್ ಹೌದಾ? ಓಕೆ, ನೀವು ನನಗೆ ಆಮೇಲೆ ಕಾಲ್ ಮಾಡಿ. ಬೈ ದ ವೇ, ನಾನು ನಿಮ್ಮ ಕಾಲಿಗೆ ಕಾಯ್ತಾ ಇರ್ತೀನಿ. ಸರಿ, ಕಾಲ್ ಮಾಡ್ತೀನಿ. ಈ ಡಬ್ಬ ಕಟ್ಟಿಂಗಿಗೆ ಮೀನಿಂಗ್ ಬೇರೆ ಇದೆಯಾ?
ಏನು ಮೀನಿಂಗು? ಆಮೇಲೆ ಕಾಲ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಇನ್ ಕೇಸ್ ಕಾಲ್ ಮಾಡಿಲ್ಲ ಅಂದರೆ ಆ ಪ್ರಾಣಿನೇ ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡೋದಂತೂ ಗ್ಯಾರಂಟಿ. ಕಾಲ್ ಮಾಡಿ ಮೀನಿಂಗ್ ಅಂದರೆ ಏನಪ್ಪ ಹೇಳೋದು? ಎಲ್ಲ ದರಿದ್ರ ಡಬ್ಬದಿಂದನೇ ನನಗೆ ಅವಮಾನ ಆಗಿದ್ದು. ಇನ್ ಮುಂದೆ ದಿವ್ಯಾ ಮದ್ವೆ ವಿಚಾರದಲ್ಲಾಗ್ಲಿ, ಅವಳು ಮದ್ವೆ ಹೋಗ್ತಿರೋರ್ ಮನೆಯವ್ರ ವಿಚಾರದಲ್ಲಾಗ್ಲಿ ತಲೆ ಹಾಕೂಡ್ದು. ನಿನ್ ಮದ್ವೆ ವಿಚಾರದಿಂದ ದೂರನೇ ಇದ್ಬಿಡ. ನಾವು ನೆಮ್ಮದಿಯಾಗಿರ್ತೀವಿ. ಸತ್ಯ, ಹೋ ಅಕ್ಕ, ಯಾಕೆ ಬೇಜಾರಾಗಿದೆಯಾ? ನಾನಾ? ಇಲ್ವಲ್ಲ. ನಾನು ಆಗಲೇ ಆ ರೀತಿ ಮಾತಾಡಿದೆ ಅಂತ ಬೇಜಾರಾಯ್ತಾ? ಸಾರಿ ಕಣೆ, ನಾನು ಏನು ಮಾಡಲಿ, ನನಗೂ ತುಂಬ ಬೇಜಾರಾಗಿತ್ತು, ಅದಕ್ಕೆ ಆ ರೀತಿ ಮಾತಾಡಿದೆ. ಸಾರಿ. ಹೋಗ್ಲಿ ಬಿಡಕ್ಕ. ಅದ್ ಸರಿ, ನೀನೇನಕ್ಕೆ ಇಷ್ಟೋತ್ರಲ್ಲಿ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಏಯ್, ಸಾರಿ ಕೇಳಕ್ಕೆ ಅಂತ ಮಾತ್ರ ಹೇಳ್ಬೇಡ. ಅದನ್ನೆಲ್ಲ ನಂಬೋದಕ್ಕೆ ನಾನೇನು ಅಮ್ಮ ಅಲ್ಲ. ಬಂದಿದ್ದ ವಿಷಯ ಹೇಳು. ಸತ್ಯ, ಮುಂದುವರ್ಸಿ. ಇದನ್ನ ಅವ್ರು ಕೊಟ್ಟಿದ್ದು. ಅವರು ಅಂದ್ರೆ? ಸತ್ಯ. ಓ, ಅವರು. ಸರಿ ಸರಿ, ಏನದು? ನೀನೇ ನೋಡು. ಒಂದೇ ಜೀವ, ಎರಡು ದೇಹ. ವಾಟ್? ಸೀರಿಯಸ್ಲಿ? ಇಷ್ಟು ಸಿಂಪಲ್ಲಾ? ಲೇ ಅಕ್ಕ, ಇಷ್ಟು ದೊಡ್ಡ ಅರ್ಥನ ಅಷ್ಟೇನಾ ಅನ್ಬಿಟ್ಟಿಯಲ್ಲೇ? ಇರೋ ನಿಮಿಷ, ಮೊದಲು ಅವ್ರಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತೀನಿ. ಹಲೋ. ಒಂದೇ ಜೀವ, ಎರಡು ದೇಹ, ಅದೇ ತಾನೇ ಮೀನಿಂಗ್.